ಸಿನಿಮಾದ ನಾಯಕ ಮತ್ತು ಮತ್ತೊಬ್ಬ ನಾಯಕಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಕರ್ನಾಟಕದ ಜನತೆಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಈ ಸಿನಿಮಾದಲ್ಲಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಹೇಗಿದೆ ನಿಮ್ಮ ಕ್ಯಾರೆಕ್ಟ್ರು? ಸೊ ಅಫ್ಕೋರ್ಸ್ ನನ್ನ ಹೆಸರು ರವಿ ಸಿರೂರ್ ಅಂತ. ಸಿನಿಮಾಗೆ ಆಕಸ್ಮಿಕವಾಗಿ ಸಿನಿಮಾಗೆ ಎಂಟ್ರ್ ಆದನು. ಐ ಆಮ್ ನಾಟ್ ಅ ಪ್ರೊಫೆಷ್ನಲ್ ಆ್ಯಕ್ಟರ್ ಅಲ್ಲ. ಸೊ ಈಗ ಸಮರ್ಥ ಅನ್ನೋದು ಫಸ್ಟ್ ಮೂವಿ ರಿಲೀಸ್ ಆಯ್ತು ನಂದು. ಸೊ ಅಲ್ಲಿಂದ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು. ಇನ್ನೂ 2 ಸಿನಿಮಾ ಆಗಿದೆ, ರಿಲೀಸ್ ಆಗುತ್ತಿಲ್ಲ ಗೊತ್ತಿಲ್ಲ. ಸೊ ಕನ್ನಡ ಇಂಡಸ್ಟ್ರಿಗೆ ಗೊತ್ತಿಲ್ಲ ನಿಮಗೆ, ಅರ್ಧ ಮೂವಿ ರಿಲೀಸ್ ಆಗಿಲ್ಲ. ಸೊ ಅದ್ರಲ್ಲಿ ನಾನು ಬಂದಿದ್ದೀನಿ. ಇನ್ನೂ 2 ಸಿನಿಮಾ ಇದೆ, ಅದು ರಿಲೀಸ್ ಆಗುತ್ತಿಲ್ಲ ಗೊತ್ತಿಲ್ಲ. ಸೊ ಸಿನಿಮಾಗೂ ಅಫ್ಕೋರ್ಸ್ ರಿಲೀಸ್ ಆಗೋದಕ್ಕೆ ಬಂದಿದೆ. ಇದು 2ನೇ ಸಿನಿಮಾ ಅಂತ ಹೇಳ್ಬೋದು ರಿಲೀಸ್ಗೆ. ಇವತ್ತು ನಿಮ್ಮ ಹತ್ರ ಇದ್ದೀವಿ ರಿಲೀಸ್ ಟೈಮಿಗೆ. ಅದೇ ಅಚಾನಕ್ಕಾಗಿ ಎಂಟ್ರಿ ಕೊಟ್ಟಿದ್ದು ಅಂದ್ರಿ, ಅದು ಯಾವ ಥರ ಎಂಟ್ರಿ ಕೊಟ್ರಿ ಅಂತ ಗೊತ್ತಾಗಲಿಲ್ಲ. ಸೊ ನಿಮಗೆ ಗೊತ್ತಿರೋ ಹಾಗೆ ನಾನು ಲಿವ್ ಇನ್ ಆಸ್ಟ್ರೇಲಿಯಾ. ಈಗ ಸದ್ಯಕ್ಕೆ ನಾನು ಅಲ್ಲೇ ಇರೋದು, ಒಂದು 15 ವರ್ಷ ಆಯಿತು ಆಸ್ಟ್ರೇಲಿಯಾದಲ್ಲಿ ಇರ್ತಾ ಇರೋದು. ಸೊ ಅಲ್ಲಿ ನಾವು ರಾಜ್ಯೋತ್ಸವನ ಫಂಕ್ಷನ್ ಮಾಡ್ತೀವಿ ಪ್ರತಿ ವರ್ಷ. ಗ್ರ್ಯಾಂಡಾಗಿ ಇಲ್ಲಿನೂ ತುಂಬ ಜನ ಮಾಡಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ರಾಜ್ಯೋತ್ಸವನ ಫಂಕ್ಷನ್ಸ್ ಮಾಡ್ತೀವಿ. ಕ್ರಿಕೆಟ್ ಟೂರ್ನಮೆಂಟ್ ಇರುತ್ತೆ. ನಮ್ಮ ಬೆಂಗಳೂರು ಹುಡುಗರೇ ಎಲ್ಲ ಸೇರಿ ಒಂದು 14ನೇ ಟೀಮ್ ಇರುತ್ತೆ. ಎಲ್ಲರೂ ಸೇರಿ 2 ವಾರ ಟೂರ್ನಮೆಂಟ್ ಆಡಿ ಗ್ರೌಂಡ್ ಫುಲ್ ನೀವು ಎಲ್ಲಿ ನೋಡಿದ್ರೂ ಕರ್ನಾಟಕದ ಫ್ಲ್ಯಾಗ್ಸ್ ಇರುತ್ತೆ. ಅರ್ಶಿನ ಕುಂಕುಮ 2 ದೊಡ್ಡ ಗ್ರೌಂಡ್ಸು. ನನ್ನ ಹತ್ರ ಫೋಟೋಸ್ ಇದೆ, ತೋರಿಸಿ ಆಮೇಲೆ ನಿಮಗೆ. ದ್ಯಾಟ್ಸ್ ಹೌ ವಿ ಸೆಲೆಬ್ರೇಟ್ ನಮ್ಮ ರಾಜ್ಯೋತ್ಸವನ. ಅದಾದಮೇಲೆ ಫಂಕ್ಷನ್ ಅಂತ ಮಾಡ್ತೀವಿ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು. ಸೊ ಆ ಟೈಮಲ್ಲಿ ಇಲ್ಲಿಂದ ಸೆಲೆಬ್ರಿಟೀಸ್ ಬರ್ತಾರೆ, ಸಿಂಗರ್ಸ್ ಬರ್ತಾರೆ, ಶೋಸ್ ಇರುತ್ತಲ್ವ ಆವಾಗ. ಆ ಒಂದು ಸಮಯದಲ್ಲಿ ಒಬ್ಬರು ಅಪ್ರೋಚ್ ಮಾಡಿದ್ರು, ಯಾಕೆ ನಾವು ಮಾಡ್ಬೋದು ಸಿನಿಮಾ ಅಂತ ಹೇಳ್ಬಿಟ್ಟು. ಅಲ್ಲಿಂದ ನಾವು ಸ್ಲೋ ಆಗಿ ನಾನು ಕೇಳಿದೆ, ಜೋಕ್ ಮಾಡ್ತಾ ಇಲ್ಲ ತಾನೆ ಅಂತ. ಇಲ್ಲ ಸರ್, ಟ್ರೈ ಮಾಡೋದು. ಸೊ ದ್ಯಾಟ್ಸ್ ಹೌ ದ ಜರ್ನಿ ಸ್ಟಾರ್ಟೆಡ್. ಪ್ರಿಪ್ರೇಷನ್ ಎಲ್ಲ ಅಂದರೆ ನೀವು ಹೀರೋ ಆಗಬೇಕು ಅನ್ನೋ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ರ? ನಾನು ಹೀರೋ ಅಂತ ನನಗಿನ್ನೂ ಅನಿಸಲ್ಲ. ಒಂದು ಆ್ಯಕ್ಟಿಂಗಿಗೆ ಒಂದು ಪ್ರಯತ್ನ ಅಂತ ಅನ್ಬೋದು ಅಷ್ಟೇ ನನ್ನ ರೋಲ್ಗೆ. ಸೊ ದಟ್ಸ್ ಅ ಐಡಿಯಾ. ಆಫ್ಕೋರ್ಸ್ ಡೈರೆಕ್ಟರ್ಸ್ ಇದೆ, ಅದು ಡೈರೆಕ್ಟರ್ ಜವಾಬ್ದಾರಿ ನನ್ನದಲ್ಲ. ಅವ್ರು ಕಿತ್ಕೋಬೇಕು ನನ್ನಿಂದ. ಅವ್ರು ಏನು ಹೇಳ್ತಾರೆ ಶ್ರದ್ಧೆಯಿಂದ ಅಂತೂ ಮಾಡ್ತೀನಿ ನಾನು. ಕ್ಯಾಮ್ರಾ ಮುಂದೆ ಆಗಿರ್ಬೋದು, ಕ್ಯಾಮ್ರಾ ಹಿಂದೆ ಆಗಿರ್ಬೋದು, ಶೂಟಿಂಗ್ ಮುಂಚೆ ಆಗಿರ್ಬೋದು, ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನು ನನ್ನ ಕೈಲಿ ಮೀರಿ ಪ್ರಯತ್ನ ಪಡ್ತೀನಿ. ಮಿಕ್ಕಿದ್ದು ನೀವು ಜನತೆ ನೋಡಿ ಸ್ವಲ್ಪ ಕಡಿಮೆ ಹೋಗಿಬೇಕಷ್ಟೇ, ಏನಾದ್ರು ತಪ್ಪಿದ್ರೆ. ನಿಮ್ಮ ಪರಿಚಯ? ನನ್ನ ಹೆಸರು ನಿರೀಶ್ಕಾ ಪಾಟೀಲ್ ಅಂತ. ಆ್ಯಕ್ಚುಲಿ ಇವ್ರು ಹೇಳಿದಾಗೆ ನಂದು ಕರಿಯರ್ ಆಕಸ್ಮಿಕವಾಗಿಯೇ ಶುರುವಾಗಿದ್ದು. ಇಲ್ಲ ತಾನೆ? ಇಲ್ಲ, ಆಕಸ್ಮಿಕ ವರ್ಡ್ ಯೂಸ್ ಮಾಡಿದ್ರು, ಬೇರೆ ಯೂಸ್ ಮಾಡಿ. ಅಚಾನಕ್ಕಾಗಿ. ಸೊ ಅಚಾನಕ್ಕಾಗಿಯೇ ಶುರುವಾಗಿದ್ದು. ಆ್ಯಕ್ಚುಲಿ ಆ್ಯಕ್ಟಿಂಗ್ ಈ ಪ್ರೊಫೆಷನ್ನ ನಾನು ಇಷ್ಟು ಸೀರಿಯಸ್ ಆಗಿ ತೊಗೊಳ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ನಮ್ಮ ಮನೇಲೆಲ್ಲ ಇಂಜಿನಿಯರಿಂಗ್ ಎಲ್ಲ ಮಾಡಿಬಿಟ್ಟು ಸೀರಿಯಸ್ಸಲ್ಲಿ ಯಾವಾಗಲೂ ನಗ್ತಾನೆ ಇರ್ತೀರಾ. ಸೀರಿಯಸ್ಸಲ್ಲಿ ತೊಗೊಂಡಿದ್ದೀರ ನೋಡಿ, ಸೀರಿಯಸ್ ತೊಗೊಂಡ್ರಿ ಅಂತ ಹೇಳ್ಬೇಕು ಅವಾಗ ಹೇಳ್ದಾಗೆ. ಲೈಕ್ ಸೀರಿಯಸ್ಸಲ್ಲಿ ಇವಾಗ ಮೂವೀಸ್ ಎಲ್ಲ ಇಷ್ಟು ಮಾಡಿಬಿಟ್ಟು ಪ್ರೊಫೆಷನ್ ಆಗಿ ತೊಗೊಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಏನೋ ಒಂದು ಟಿ ವಿಗೆ ಬಂದರೆ ಸಾಕಪ್ಪ ಅನ್ನೋ ಅಷ್ಟು ಫೀಲಿಂಗ್ಸ್ ಇತ್ತು ನನಗೆ. ಯಾಕಂದರೆ ನಾವೆಲ್ಲ ಉತ್ತರ ಕರ್ನಾಟಕದವರು, ಬೆಳಗಾವಿಲಿ ನಿಮ್ಗೆ ಗೊತ್ತಿರ್ಬೋದು ಯಾವ ಥರ ಅಟ್ಮಾಸ್ಫಿಯರ್ ಇರುತ್ತೆ ಅಲ್ಲೆಲ್ಲ ಅಂತ. ಸೊ ಆ ಥರದ್ದು ಆ ಅಟ್ಮಾಸ್ಫಿಯರಿಂದ ಬ್ಯಾಂಗ್ಳೂರಲ್ಲಿ ಒಂದು ಸೀರಿಯಲ್ ಸ್ಟಾರ್ಟ್ ಮಾಡಿದೆ. ನಾನು ಸೆಲೆಕ್ಟ್ ಆದಮೇಲೆ ಉತ್ತರ ಕರ್ನಾಟಕದ ಭಾಷೆನೇ ಮಾಡಿದ್ದು, ಮಹಾಸತಿ ಅಂತ. ಅದೇ ಸೆಲೆಕ್ಟ್ ಆಗಿದ್ದೆ. ಬಟ್ ಆ್ಯಕ್ಟಿಂಗ್ ನಂದು ಪಾತ್ರ ಸ್ವಲ್ಪ ಲೇಟ್ ಆಗಿತ್ತು. ಸೊ ಅದಕ್ಕೆ ಮಾನಸ್ ಸರ್ ಅವರ ಆಡಿಷನ್ಗೆ ಹೋಗಿದ್ದೆ. ಅಲ್ಲಿ ಸೆಲೆಕ್ಟ್ ಆಗಿ ಮಾನಸ್ ಸರ್ ಅವರ ಮಾಡಿದೆ. ಅದಾದಮೇಲೆ ತಮಿಳ್ ಸೀರಿಯಲ್ ಲಕ್ಷ್ಮೀ ಸ್ಟೋರ್ಸ್ ಅಂತ ಕುಷ್ಮನ್ ಪ್ರೊಡಕ್ಷನಲ್ಲಿ ಮಾಡಿದೆ. ಅದಾದಮೇಲೆ ಹಾಗೆ ಮೂವೀಸ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಇವಾಗ ಆಲ್ಮೋಸ್ಟ್ ಬೆಂಕಿ ನನ್ನ ಫಸ್ಟ್ ಪ್ರಾಜೆಕ್ಟ್ ರಿಲೀಸ್ ಆಗಿದ್ದು. ಅದಾದಮೇಲೆ ಮರೀಚಿ ರಿಲೀಸ್ ಆಯಿತು. ಸೋಮು ಸೌಂಡ್ ಇಂಜಿನಿಯರ್ ಇದು ಹೋದ ವಾರನೇ ರಿಲೀಸ್ ಆಗಿದೆ. ಆ್ಯಂಡ್ ಈ ವಾರ ಸಿಂಹಗುವೆ ರಿಲೀಸ್ ಆಗ್ತಾ ಇಲ್ಲ, ರೆಡಿ ಆಗಿದೆ. ತುಂಬಾ ತಮಾಷೆಯಾಗಿ ಮಾತಾಡ್ತಿದ್ರೆ. ಸೆಟ್ಟಲ್ಲೂ ಕೂಡ ಇದೇ ಥರ ಕಾಲ ಹೇಳ್ಕೊಂಡು ಒಬ್ರಿಗೊಬ್ರು ಇರ್ತಾ ಇದ್ರ? ತಮಾಷೆ ಅಂದರೆ ಜೋಕರ್ಸ್ ಈಗ ಇಲ್ಲ ತಾನೆ? ಜಸ್ಟ್ ಕಿಡಿಂಗ್. ಸೆಟ್ಟಲ್ಲಿ ತಮಾಷೆ ಅನ್ನೋಕ್ಕಿಂತ ತರಲೆಗಳು ಜಾಸ್ತಿ ಇರ್ತಾ ಇತ್ತು. ನನಗಂತೂ ಪರ್ಸ್ನಲಿ ಟೆಲಿಂಗ್, ಲೈಕ್ ನನಗೆ ಶೂಟಿಂಗ್ ಹೋಗಿದ್ದೀನಿ ಅಥವಾ ಏನೋ ಒಂದು ಕೆಲಸಕ್ಕೆ ಹೋಗಿದ್ದೀನಿ, ಆ ಪ್ರೆಷರು, ಆ ಟಾರ್ಚರ್, ಆ ಥರ ಯಾವತ್ತೂ ಫೀಲೇ ಆಗಿಲ್ಲ. ಆ್ಯಂಡ್ ನಾನು ಆ ಥರ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಹೋದಾಗೆಲ್ಲ ದಟ್ಸ್ ದ ವರ್ಡ್, ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ರಲ್ಲ, ಅದು ವರ್ಡ್ ಆ್ಯಕ್ಚುಲಿ. ಅಲ್ಲಿ ಬೇರೆಯವ್ರು ತಲೆ ಕೆಡಿಸ್ಕೊಂಡೆ ಶೂಟ್ ಮಾಡೋಕೆ, ಬೇರೆಯವ್ರು ಸೀರಿಯಸ್ ಇರ್ತಾರೆ ಅಲ್ಲಿ. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇವರು ಕ್ಯಾಮ್ರಾಮನ್ ಎಲ್ಲ ಕೆಲವೊಂದು ಸತಿ ಸಿಕ್ಕಾಪಟ್ಟೆ ಸಿಟ್ಟಾಗಿಬಿಡೋರು. ಮೇಡಮ್ ಲೋಕದಲ್ಲೇ ಲೋಕ ಇರೋರು ಅವ್ರ ಲೋಕನೇ ಬೇರೆ, ಅವ್ರದ್ದು ಪ್ರೇಮ ಲೋಕಲ್ಲಿರೋರು.
ಫೋನ್ ವಿಡಿಯೋ ರೀಲ್ಸ್ ಇರೋರು ನಮ್ಮ ಮಹೇಂದ್ರನ್ ಸರ್ ರೆಡಿ ಆಗಿರೋರು ಶಾರ್ಟ್ಗೆ. ಇವಾಗ ರೆಡಿ ಆಗಿರ್ತೀವಿ. ಮೇಡಮ್ ಆಯ್ತು ಇಲ್ಲಿ ಶಾರ್ಟ್ ರೆಡಿ ಇದೆ ಬನ್ನಿ ಇಲ್ಲೊಂದು ರೀಲ್ ಕೊಡಿ ಅಂದರೆ ಮೇಡಮ್ ಹುಡುಕೊಂಡು ಎತ್ತಾಕೊಂಡ್ ಬರ್ಬೇಕು ಆಮೇಲೆ ನಾವು. ಅಲ್ಲ ಆ್ಯಕ್ಚುಲಿ ಡ್ರೆಸ್ಸಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು ಸಾಂಗ್ನಲ್ಲೆಲ್ಲ. ಆ ಥರ ಡ್ರೆಸ್ ಏನು ಡೈಲಿ ಹಾಕೋಕ್ಕೂ ಆಗಲ್ಲ, ಮತ್ತೆ ಬೇಕು ಅಂತಂದರೆ ಮತ್ತೆ ಅದಕ್ಕೊಂದು ಪರ್ಟಿಕ್ಯುಲರ್ ಡೇ ಹುಡುಕ್ಬೇಕು. ಆ ಥರ ಡ್ರೆಸ್ ಹಾಕೊಂಡಾಗ ಅಟ್ಲೀಸ್ಟ್ ಒಂದು 2-3 ಫೋಟೋಸ್, ಒಂದು 2-3 ವೀಡಿಯೋಸ್ ಅದು ಇರಬೇಕಲ್ವಾ? 2-3 ಅಗ್ರಿ. 2-3 ಅಗ್ರಿ. ಆಮೇಲೆ ಆ ಥರ ಲೊಕೇಶನ್ ಸಕಲೇಶ್ಪುರದಲ್ಲೆಲ್ಲ ಶೂಟ್ ಮಾಡಿದ್ದು ನಾವು. ಸೊ ಆ ಥರ ಬ್ಯೂಟಿಫುಲ್ ಲೊಕೇಶನಲ್ಲಿ ಎಲ್ಲಿ ಸಿಕ್ಕುತ್ತೆ ಆ ಥರ ಚಾನ್ಸ್? ಮತ್ತೆ ಆ ಥರ ರೀಕ್ರಿಯೇಟ್ ಮಾಡೋಕ್ಕಂತೂ ಆಗಲ್ಲ. ಸೊ ಸಿಕ್ಕಿದ್ದೆ ಚಾನ್ಸ್ನ ಎಂಜಾಯ್ ಮಾಡೋಣ ಅಂತ ನಾವೊಂದು ಸ್ವಲ್ಪ ಫನ್ನಾಗಿ ಮಾಡ್ತಾ ಇದ್ವಿ. ಅದರಲ್ಲೂ ಹುಡುಗಿರಿಗೆ ಆಮೇಲೆ ಇವ್ರೇನು ಮಾಡೋದು ಗೊತ್ತಾ, ಒಂದು ಕಾಸ್ಟ್ಯೂಮ್ ಕೊಟ್ಟು ಅಂತ ಅದ್ರಲ್ಲಿ ಶಾರ್ಟ್ ಆದರೆ ನೆಕ್ಸ್ಟ್ ಫಾಸ್ಟ್ ಚೇಂಜ್ ಮಾಡ್ಕೊಂಬನ್ನಿ ಬೆಳ್ಳಿ ಹತ್ತಿರೋರು. ಸೊ ಅದಕ್ಕೆ ನಾನು ಟೈಮ್ ಕೊಡಿ, ಸ್ವಲ್ಪ ಟೈಮ್ ಕೊಡಿ. ಇವರೆಲ್ಲಾದ್ರೂ ಆ ಕಡೆ ಜಸ್ಟ್ ಟರ್ನ್ ಅದೆಲ್ಲ ಅಸಿಸ್ಟೆಂಟ್ ಇದ್ಲು, ಅವ್ಳು ಕರ್ಕೊಂಡು ಎಸ್ಕೇಪ್ ಮಾಡಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದ್ಬಿಡ್ತಿದ್ದೆ. ನೋಡಿ, ನೀವು ಕೊಟ್ಟಿರೋ ಕಾಸ್ಟ್ಯೂಮ್ಸ್ ಅವ್ರು ಅಷ್ಟು ಇಷ್ಟಪಟ್ಟಿದ್ದಾರೆ, ಯಾಕೆ ನೀವು ಅವ್ರಿಗೆ ಕೊಡಬಾರ್ದಿತ್ತು ಅದನ್ನ? ಕೊಟ್ಬಿಟ್ಟಿದ್ದೀವಲ್ಲ. ಇವಾಗ ನೀವು ಈ ಸಿನಿಮಾ ಎಂಟ್ರಿ ಕೊಡೋಕ್ಕೂ ಮೊದಲು ಪ್ರಿಪ್ರೇಷನ್ ಯಾವ ಥರ ಇತ್ತು? ಏನಾದರೂ ಆ್ಯಕ್ಟಿಂಗ್ ಸ್ಕೂಲ್ಗೆಲ್ಲ ಹೋಗ್ತಾ ಇದ್ರಾ? ನಾನು ಹೇಳಿದಾಗೆ ಮಹಾಸತಿ ಸುನೀಲ್ ಪುರಾಣಿಕ್ ಅವ್ರನ್ನ ಮೀಟ್ ಆಗಿದ್ದು, ಅವರೇ ಮೇನ್ ಡೈರೆಕ್ಟ್ರ್. ಅದಕ್ಕೆ ಆ ಟೈಮಲ್ಲಿ ಸೆಲೆಕ್ಟ್ ಆಗೋಕ್ಕಿಂತ ಮುಂಚೆ ಏನೂ ಪ್ರಿಪ್ರೇಷನ್ ಇರಲಿಲ್ಲ. ಫಸ್ಟ್ ಡೇ ಅವ್ರ ಮನೇಲೇ ಆಡಿಷನ್ ಮಾಡಿದ್ದು. ಆಡಿಷನ್ ಆದಮೇಲೆ ನನಗೆ ಅವ್ರು ಹೇಳಿದ್ದು, ನಿಮ್ಮದು ಪಾತ್ರ ಸ್ವಲ್ಪ ಎಂಟ್ರಿ ಲೇಟ್ ಆಗುತ್ತೆ, ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು 3 months ಆದಮೇಲೆ ನಿಂದು ಬರುತ್ತೆ. ಸೊ ನೀನು 3 months ಏನು ಮಾಡ್ತೀಯಾ? ಲೈಕ್ ನನಗೆ ಆ ಟೈಮಲ್ಲಿ ಎಜುಕೇಷನ್ತು ಐ ಡಿನ್ ವಾಂಟೆಡ್ ಟು ಕಂಟಿನ್ಯೂ. ನಮ್ಮ ಮನೇಲೂ ಹೇಳ್ಬಿಟ್ಟಿದ್ದೆ, ನನಗೆ ಆಗಲ್ಲ, ಇನ್ನು ಓದೋಕ್ಕೆಲ್ಲ ಆಗಲ್ಲ. ಜನರಲ್ ನಾಲೆಜ್ ಸಿಕ್ಕಾಬಿಟ್ಟಿದೆ ಮೇಡಮ್. ಈಗ ಆಂಟಿ ಹೇಳ್ತಾ ಇದ್ವಿ ನಾವು. ಇವಾಗ ಅವ್ರಿಗೆ ತುಂಬ ನಾಲೆಜ್ ಇದೆ ಅಂದರೆ ಆ ಥರದ್ದು ಏನಾದರೂ ನಡೆದಿರತ್ತೆ ಇನ್ಸಿಡೆಂಟು? ಹೀಗೆ 1 ನಿಮಿಷ ಆಯ್ತಮ್ಮ. ನೆದರ್ಲ್ಯಾಂಡ್ಸ್ ಎಲ್ಲಿದೆ ಗೊತ್ತಾ ನಿಮಗೆ? ನೆದರ್ಲ್ಯಾಂಡ್ಸ್ ಎಲ್ಲಿದೆ ಹೇಳಿ? ನೆದರ್ಲ್ಯಾಂಡ್ಸ್ ನೋಡಿ, ಇಲ್ಲಿ ಕಸಿನ್ಸ್ ಇಬ್ರು ನೀವು? ಆಕ್ಚುಲಿ ನಮ್ದು ಉತ್ತರ ಕರ್ನಾಟಕ. ಸರಿ ಹೋಯ್ತು ನಡಿ. ನೆದರ್ಲ್ಯಾಂಡ್ಸ್ ಯುರೋಪಲ್ಲಿರೋ ಒಂದು ಕಂಟ್ರಿ. ಓಕೆ, ನಾನಿರೋದು ಆಸ್ಟ್ರೇಲಿಯಲ್ಲಿ. ಆಸ್ಟ್ರೇಲಿಯಾಗೆ ಹತ್ರ ತಾನೇ ನೆದರ್ಲ್ಯಾಂಡ್ಸ್ ಅಂತ ಕೇಳಿದೆ ನಾನು. ನೆದರ್ಲ್ಯಾಂಡ್ಸ್ ಹೋಗ್ಬೇಕಂದ್ರೆ ಇಂಡಿಯಾದಲ್ಲಿ ಆಸ್ಟ್ರೇಲಿಯಾ ಇಲ್ಲೋ, ಇಂಡಿಯಾ ದಾಟಿ ಬರ್ಬೇಕು ನಾನು ನೆದರ್ಲ್ಯಾಂಡ್ಸ್. ಕೇಳಿರೋ ಕ್ವಶನ್ ನೀವು ನೀಟಾಗಿ ಕೇಳಿಸ್ಕೊಂಡು. ನಾನೇನಂದೆ ಅಂದ್ರೆ ನೆದರ್ಲ್ಯಾಂಡ್ಗೂ ಆಸ್ಟ್ರೇಲಿಯಾಗೂ ಎಷ್ಟು ದೂರ ಅಂತ ಕೇಳಿದ್ದು. ಓಕೆ, ಆಮೇಲೆ ಏನಂದ್ರಿ? ಆಮೇಲೆ ಹತ್ರನಾ ಅಂತ ಕೇಳಿ. ನೆದರ್ಲ್ಯಾಂಡ್ಸ್ ಯಾವ ಖಂಡದಲ್ಲಿ ಬರುತ್ತೆ? ಅಷ್ಟೊಂದಲ್ಲ. ನೀವು ಹೇಳಿ ಮೇಡಮ್. SST ಎಕ್ಸಾಮ್ ನಾನು ನೋಡಿ ಅಲ್ಲಿ ಪಾಸ್ ಆಗಿದ್ದು. SST ಎಕ್ಸಾಮ್ ನಿಮ್ ತಪ್ಪಲ್ಲ, ನಾನು ಪಾಸ್ ಆಗಿದ್ದು. ಅದ್ರಲ್ಲಿ ನಾನು ಕ್ವಶನ್ ನಿಮ್ ತಪ್ಪಲ್ಲ. ನಾನು ಜನರಲಿ ನಾವು ಹುಡುಗಿರಿಗೆ ಹೇಳ್ತೇನೆ ನೋಡಿ, ಇಬ್ರು ಇಲ್ಲೇ ಇದ್ದೀರಾ ಹುಡುಗಿರು ನೀವು. ಹುಡುಗಿರು ಅಂದ್ರೆ ಏನು, ಇಟ್ಸ್ ಲೈಕ್ ದೇ ಡೋಂಟ್ ಹ್ಯಾವ್ ನಾಲೆಜ್ ಅನ್ನೋ ತರ. ಡೋಂಟ್ ಅಂಡರ್ ಎಸ್ಟಿಮೇಟ್. ನಾಲೆಜ್ ಬಗ್ಗೆ ಹೇಳ್ತಾ ಇದ್ದಿಲ್ಲ ನಾನು, ಜನರಲ್ ನಾಲೆಜ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದಾರೆ. ನಾಲೆಜ್ ಹೇಳ್ತಾ ಇಲ್ಲ, ಮತ್ತೆ ಜನರಲ್ ನಾಲೆಜ್ ಹೇಳ್ತಾ ಇದ್ದೀನಿ. ರೆಕಾರ್ಡ್ ಆಗ್ತಿದೆ, ನಾಳೆ ದೊಡ್ಡ ಪೋಸ್ಟ್ ಹಾಕಿ. ಸೊ ಕ್ಯಾಮ್ ರೆಡಿ ಫಾರ್ ಎವ್ರಿಥಿಂಗ್. ಫ್ಯಾಕ್ಟ್ ಹೇಳ್ತಾ ಇದೀವಲ್ಲ. ಇಬ್ರು ಇಲ್ಲೇ ಇದ್ದೀರಾ ನೋಡಿ, ಇನ್ನೊಂದಿಬ್ರು ಹುಡುಗಿರು ಕೇಳ ಹೇಳಿ ಯಾವ ಕಂಡ ಅಂತ. ತಮಾಷೆ ಮಾಡಿದೆ, ಸೀರಿಯಸ್ ಆಗಬೇಡಿ ಆಮೇಲೆ. ಬಟ್ ನಿಜಾನೇ ಅಲ್ವಾ? ನಿಜ. ಈ ಕಡೆ ನೋಡಿದ್ದಾರೆ. ಅಲ್ಲ, ನಿಮ್ಮಿಬ್ಬರನ್ನ ಡೈರೆಕ್ಟರ್ ಯಾವ ತರ ಹ್ಯಾಂಡಲ್ ಮಾಡಿದ್ರು ಅಂತ ಆಕ್ಚುಲಿ ನಂಗೆ ನೋಡಿದ್ರೆ ಅನ್ನಿಸ್ತಾ ಇದೆ. ನಾನು ಕಮಿಟೆಡ್ ಅಲ್ಲಿ ಕ್ಯಾಮ್ರಾ ಆನ್ ಇದೆ ಅಂದ್ರೆ ನಾನು ನೋಡಿದ್ದೀನಿ. ಏನು ಅಷ್ಟೊಂದು ಲೈಕ್ ಡೆಡಿಕೇಟೆಡ್ ಅಂತ ಏನಿರಲಿಲ್ಲ. ಇವನ್ ಒಂದು ಲೆವೆಲ್ಗೆ ನಾನು 2ನೇ ಲೆವೆಲ್ಗೆ. ನೀವು ಸರ್ ಸಿನಿಮಾಗೋಸ್ಕರ ಏನೆಲ್ಲ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ? ಪ್ರಿಪೇರ್ ಅಂದರೆ ಫಸ್ಟ್ ಪ್ರಿಪರೇಷನ್ 15,000 ಕಿಲೋಮೀಟ್ರಿಂದ ಬರೋದು ಆಸ್ಟ್ರೇಲಿಯಿಂದ ಇಲ್ಲಿಗೆ. ಎವ್ರಿ ಟೈಮ್ ಶೂಟ್ ಅಂದಾಗ ಅದು ಬರೋದು, ಅದು ದೊಡ್ಡ ಪ್ರಿಪ್ರೇಷನು. ಕಂಪ್ನಿಲಿ ರಜಾ ಹಾಕಬೇಕು. ಸೆಕೆಂಡ್ ಪ್ರಿಪ್ರೇಷನು ಬಂದು ಇವ್ರು 1 ವಾರ, ಆಮೇಲೆ ಇವ್ರ ಹತ್ರ ನಾವು ಏನಕ್ಕೆ ಬೇಕಷ್ಟೇ ಡೈರೆಕ್ಟ್ ಏನು ಹೇಳ್ಕೊಡ್ತಾರೆ ಅದನ್ನೆಲ್ಲ 1 ವಾರ ಮುಂಚೆ ರೆಡಿ ಆಗಿಬಿಟ್ಟು ತರೋದು. ಅಗೇನ್ ಆ್ಯಸ್ ಎ ಸೆಟ್ ಅವ್ರ ಜವಾಬ್ದಾರಿ. ಬಟ್ ಅವ್ರೇನು ಹೇಳ್ತಾ ಇದ್ರು ಕೇಳ್ತಾ ಇದೀವಿ ಅಷ್ಟೇ ನಾವು. ಇಷ್ಟಪಟ್ಟು ಮಾಡಿದಾಗ ಯಾವ್ದು ಕಷ್ಟ ಮೇಡಮ್? ಸಖತ್ ಬಂತಲ್ಲ ಡೈಲಾಗು. ನೋಡಿ, ಡೈಲಾಗ್ ರೈಟರ್ ಎಲ್ಲ ಆಗ್ಬಿಟ್ರಿ ಅಲ್ವಾ? ಈವನ್ ಶೂಟಿಂಗಲ್ಲಿ ಅಫ್ಕೋರ್ಸ್ ಹೋಲ್ ಡೇ ಇರ್ತಾ ಇದ್ವಿ. ನೈಟ್ ಮನೆಗೆ ಹೋದಾಗ ಫೀಲ್ ಆಗೋದು, ಟಯರ್ಡ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು. ಬಟ್ ಅಗೇನ್ ಆ್ಯಸ್ ಅ ಫ್ಯಾಮಿಲಿ, ಆ್ಯಸ್ ಅ ಫ್ರೆಂಡ್ಸ್ ಗ್ರೂಪ್ ಕೆಲಸ ಮಾಡ್ತಾಯಿದ್ವಿ. ಸೊ ಏನೂ ಅನ್ಸೋದಿಲ್ಲ. ಒನ್ಸ್ ಇನ್ ಬೆಡ್ಡಿಗೆ ಹೋಗ್ತಾ ಇದ್ವಿ, ದೆನ್ ಐ ವುಡ್ ಫೀಲ್ ಓಕೆ ಬೇಜಾನ್ ಟಯರ್ಡ್ ಆಗಿದ್ವಿ ಅಂತ ಹೇಳ್ಬಿಟ್ಟು. ಅಂದರೆ ಹಂಗೆ ನಿದ್ದೆ ಕ್ಲಾಸ್. ಬಿಸಿಲು ಬೇರೆ ಅಲ್ಲಿ ಹಾಸನ ಕಡೆ. ಆ್ಯಂಡ್ ಸುತ್ತಾಡೋದು, ನಾವು ಸಕಲೇಶ್ಪುರಕ್ಕೆ ಹೋದಾಗ ಸಿಕ್ಕಾಬಿಡೆ ಬಿಸಿಲು ಅವಾಗ ಆ್ಯಕ್ಚುಲಿ ನಾವು ಹೋಗಿದ್ದ ಟೈಮಲ್ಲಿ. ಸೊ
ದಟ್ಸ್ ಓಕೆ. ಅಚಾನಕ್ ಎಂಟ್ರಿ ಕೊಟ್ಟರು ಕೂಡ ಈ ಫೀಲಿಂಗ್ಸ್ ಹೇಗಿದೆ ನಿಮಗೆ? ಖುಷಿ ಕೊಡ್ತಾ ಇದೆಯಾ? ಅಫ್ಕೋರ್ಸ್, ಇಲ್ಲಾಂದ್ರೆ ನಾನು ಇನ್ನೊಂದು 4 ಮೂವಿ ಶೂಟ್ ಮಾಡ್ತಾನೆ ಇದ್ದಿಲ್ಲ ನಾನು. ಸಮರ್ಥಗೆ ನಿಲ್ಲಿಸ್ಬಿಡ್ತಾ ಇದ್ದೆ. ಇಟ್ ಈಸ್ ಆ್ಯಕ್ಚುಲಿ ಫನ್ ಟು ಎಂಜಾಯ್. ದಟ್ಸ್ ದ ರೀಸನ್ ಐ ಆಮ್ ಸ್ಟಿಲ್ ಡೂಯಿಂಗ್ ಇಟ್ ವೆನ್ ಎವರ್ ಐ ಗೆಟ್ ಎ ಚಾನ್ಸ್. ಹಂಗೆ ಅದೇ ಎಷ್ಟೋ ಜನ ಕಷ್ಟಪಟ್ಟರು ಕೂಡ ಸಿಗ್ತಾ ಇರಲ್ಲ. ನೀವು ಅಚಾನಕ್ ಬಂದು ಹೀರೋ 4 ಸಿನಿಮಾಗೆ ಹೀರೋ ಆಗಿಬಿಟ್ಟಿದ್ದೀರಾ. ಎರಡನೇದು ಇನ್ನೂ 2 ಗೊತ್ತಿಲ್ಲ ಹೇಳಿದ್ದೀನಿ ನಾನು, ಅವ್ರು ರಿಲೀಸ್ ಮಾಡ್ತಾರೋ ಇಲ್ಲೋ ಅಂತ. ಹೇಳಿದೆ ಅವ್ರಿಗೆ ಗೊತ್ತು, ನೋಡ್ತಾ ಇರ್ತಾರೆ ಪ್ರಾಬಬ್ಲಿ ಅವರು. ಪ್ರೊಡ್ಯೂಸರಿಗೆ ಗೊತ್ತದು, ಕ್ಯಾಮ್ರಾ ಇದೆ, ಇಲ್ಲಾಂದ್ರೆ ಹೇಳ್ತಾ ಇದ್ದೆ ನಾನು. ಅದೇ ಸೆಟ್ಗಳಲ್ಲಿ ನಿಮಗೆ ಮರೆಯೋಕ್ಕಾಗದೇ ಇರೋಂಥ ಫನ್ನಿ ಘಟನೆ ತುಂಬ ಆಗಿರುತ್ತೆ ನಿಮ್ಮಿಬ್ಬರ ಮಧ್ಯೆ ಅಂತೂ. ಅದರಲ್ಲೂ ಯಾವುದೇ ಮರೆಯೋಕ್ಕೆ ಆಗದೆ ಇರೋ ಥರದ್ದು? ಓಕೆ, ಒಂದು ನಿಮ್ಮದು ವೈಟ್ ಗೌನ್ ನೆನಪಿದೆ ಅಲ್ಲ ನಿಮ್ಮದು? ನೆನಪಿದೆ. ಸೊ ನಾವು ಆ್ಯಕ್ಚುಲಿ ಇದಕ್ಕೆ ವೈಟ್ ಗೌನ್ ಸಾಂಗ್ ಶೂಟ್ ನಡೀತಾ ಇತ್ತು ಸಕಲೇಶ್ಪುರದಲ್ಲಿ. ಕಾಡಲ್ಲಿ ಒಂದು ಆ್ಯಕ್ಚುಲಿ 2 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಿ ಆಮೇಲೆ ಅಲ್ಲೊಂದು ದೊಡ್ಡ ಬ್ರಿಡ್ಜ್ ಬರುತ್ತೆ, ಅಲ್ಲಿ ರೀಚ್ ಆಗ್ಬೇಕು. ಅಲ್ಲೊಂದು ಶಾರ್ಟ್ ಇತ್ತು. ಐ ವಾಸ್ ಅಬೌಟ್ ಟು ಸೇ ದಟ್. ನನಗೇನಾದ್ರು ಕೇಳಿದ್ರೆ ಅದೇ ಹೇಳ್ತಿದ್ದೆ ಗೊತ್ತಾ ನಾನು. ಸೊ ಅಲ್ಲಿ ಕಾಡಲ್ಲಿ ಹೋಗ್ತಾ ಇದ್ದೀವಿ, ಒಂದು ಗೇಟ್ ಇತ್ತು ಮಧ್ಯ. ನಾವೇನು ಅಂದ್ಕೊಂಡ್ವಿ, ಓಕೆ ಇಟ್ಸ್ ನಥಿಂಗ್, ಆರಾಮಾಗಿ ಹೋಗ್ಬಿಡೋದು ಅಂತ. ಏನು ಮಾಡಿದ್ದಾರೆ ಅವರು, ಗೇಟಿಗೆಲ್ಲ ಫುಲ್ ಗ್ರೀಸ್ ಹಾಕ್ಬಿಟ್ಟಿದ್ದಾರೆ. ಬ್ಲ್ಯಾಕ್ ಕಲರ್ ಬೇರೆ, ಅದು ಸಿಕ್ಕೋಡೆ ಬ್ಲ್ಯಾಕ್ ಕಲರ್. ನಮಗೆ ಗೊತ್ತಾಗಿಲ್ಲ ಆಮೇಲೆ, ಇವ್ರ ಮೇಡಮ್ ಇಲ್ಲಿಂದ ಗೌನ್ ಅಲ್ಲಿವರೆಗಿದೆ. ಅದು ಯಾವ ಥರ ಗೊತ್ತಾ, ಸಿಂಡ್ರೆಲ್ಲಾ ಡ್ರೆಸ್, ವೈಟ್ ಪರ್ಲ್ ವೈಟ್ ಇದೆ. ಅವ್ರ ಕಾಲ್ ದಾಟಿ ಹಾವು ಥರ ಇನ್ನೊಂದು 15 ಅಡಿ ಹೋಗಿದೆ ಅದು. ಹಿಂಗೆ ಇಟ್ಕೊಂಡು ಹೋಗ್ತಾ ಹೋಗ್ತಾ ಫುಲ್ ಕೆಳಗೆ ಗ್ರೀಸು, ಬ್ಲ್ಯಾಕ್ ಮೇಲೆ ಫುಲ್ ವೈಟ್, ಕೆಳಗೆ ಫುಲ್ ಗ್ರೀಸು. ಅದೊಂಥರ ಡಿಸೈನ್ ಆಗಿಬಿಟ್ಟಿತ್ತು ನನಗೆ. ಬ್ಲ್ಯಾಕ್ ಬ್ಲ್ಯಾಕ್ ಕಲರ್, ವೈಟ್ ಆ್ಯಂಡ್ ಬ್ಲ್ಯಾಕ್, ಆ ಥರ ಡಿಸೈನ್ ಆಗಿಬಿಟ್ಟಿತ್ತು. ಸೊ ನೀವು ಸಾಂಗಲ್ಲಿ ಐ ಥಿಂಕ್ ಯು ಕ್ಯಾನ್ ನೋಟಿಸ್ ಸಮ್. ಇಲ್ಲ, ಅದನ್ನು ಹೈಡ್ ಮಾಡಿ 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 ಮಾಡೋಷ್ಟಿಗೆ ಒಳ್ಳೆ ಕತೆ. ಫನ್. ಈ ಸಿನಿಮಾದಲ್ಲಿ ನೀವು ಒಂದು ನಟಿಯಾಗಿ ಕಾಣಿಸ್ಕೊಳ್ತಿದ್ದೀರಾ. ನಿಮ್ಮ ಪಾತ್ರ ಹೇಗಿದೆ ಈ ಸಿನಿಮಾದಲ್ಲಿ? ತುಂಬ ಚೆನ್ನಾಗಿದೆ ನನ್ನ ಪಾತ್ರ. ಆಬ್ವಿಯಸ್ಲಿ ಐ ಹ್ಯಾವ್ ಟು ಸೇ ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಪಾತ್ರ ಅಂತಂದರೆ ಭೂಮಿ ಪಾತ್ರ ನಾನು ಮಾಡ್ತಾ ಇರೋದು. ಇದರಲ್ಲಿ ಏನಂದರೆ ಶಿ ಈಸ್ ಲೈಕ್ ವೆರಿ ಏನಂತಾರೆ ಇನ್ನಸೆಂಟ್ ಕೈಂಡ್ ಆಫ್ ಅ ಗರ್ಲ್. ಆ್ಯಂಡ್ ಅವಳಿಗೆ ಕಷ್ಟ ಆದ್ರೂ ಇನ್ನೊಬ್ಬರಿಗೆ ಕಷ್ಟ ಆಗೋದನ್ನು ನೋಡಿ ಅದನ್ನು ತಡ್ಕೊಳಕ್ಕಾಗದೆ ಹೆಲ್ಪ್ ಮಾಡೋ ಅಂಥ ಒಂದು ಕ್ಯಾರೆಕ್ಟರ್ ಅವ್ರದ್ದು. ಸೊ ಸಿನಿಮಾದಲ್ಲಿ ಅಷ್ಟೇ ಹಂಗೆ, ನಿಜವಲ್ಲೂ ಹಂಗೇನಾ? ಹೇಳಿ ನೀವು ಇವಾಗ. ಅಲ್ಲ, ನೀವ್ ಹೇಳಿ, ಕೇಳ್ತಾ ಇದ್ದೀನಿ. ಆ ಥರ ಅನ್ಸುತ್ತಾ? ಹಿಂಗೆ ಕೇಳಿದ್ರೆ ಆ ಥರ ಏನಾದರೂ ಹೆಲ್ಪ್ ಮಾಡಿದಾರಾ ನೋಡಿ, ಹಿಂಗೆ ಕೇಳಿದ್ರೆ ಹೆಂಗೆ ಹೇಳೋದು ನಾವು? ಸೊ ಆ ಥರ ಒಂದು ಪಾತ್ರನ ನಾನು ಮಾಡ್ತಾ ಇದ್ದೀನಿ. ಇಲ್ಲ, ಅವಾಗ ಬಿರಿಯಾನಿ ಕೊಡ್ಸಿದ್ರೆ. ಎಸ್. ಈ ಸಿನಿಮಾಗೆ ನೀವು ಆಯ್ಕೆ ಹೇಗಾದ್ರಿ? ಆಯ್ಕೆ ಒಬ್ರು ಮ್ಯಾನೇಜರ್ ರವಿ ಅಂತ, ಅವ್ರು ನನಗೆ ರೆಫರ್ ಮಾಡಿ ಈ ಪ್ರಾಜೆಕ್ಟ್ನ ನನಗೆ ಸೆಲೆಕ್ಟ್ ಮಾಡಿದ್ರು. ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳಿ ನೀವು. ಗೋವಿಂದ್ ಸರ್, ಹೀ ಈಸ್ ಲೈಕ್ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್ ಐ ಕ್ಯಾನ್ ಸೇ. ಯಾಕಂತಂದರೆ ಇವ್ರು ಹೇಳ್ದಾಗೆ ಅದು ಶೂಟಿಂಗ್ ಟೈಮಲ್ಲೆಲ್ಲ ಎಷ್ಟು ಕಷ್ಟ ಆಗ್ತಿತ್ತು. ಎಲ್ಲ ಆರ್ಟಿಸ್ಟ್ನ ಒಂದುಗೂಡಿ ಅದು ಹಾಸನ್ವರೆಗೂ ಟ್ರಾವೆಲ್ ಮಾಡಿಕೊಂಡು ಅಲ್ಲೆಲ್ಲ ಕ್ಯಾಮ್ರಾಮನ್. ಆ್ಯಕ್ಚುಲಿ ನಮ್ಮ ಸೆಟಲ್ಲೆಲ್ಲ ಹೆಂಗೆ, ನಾನು ಈ ಕಡೆ ಬೆಳಗಾವಿ, ಇವರು ಆಸ್ಟ್ರೇಲಿಯಾ, ಆಮೇಲೆ ಡೈರೆಕ್ಟ್ರು ಬಳ್ಳಾರಿ, ಡೈರೆಕ್ಟ್, ಆಮೇಲೆ ಕ್ಯಾಮ್ರಾಮನ್ ಅವ್ರು ಬಂದುಬಿಟ್ಟು ಐ ಥಿಂಕ್ ತೆಲುಗು ಅವರಲ್ವಾ, ಮಲಯಾಳಂ, ಬಟ್ ಸೆಟಲ್ಡ್ ಇನ್ ಹೈದರಾಬಾದ್. ಸೊ ಹೀಸ್ ಸೆಟಲ್ಡ್ ಇನ್ ಬ್ಯಾಂಗ್ಳೂರ್. ಮಹೇಂದ್ರನ್ ಸರ್ ವೆರಿ ಸೀನಿಯರ್ ಗೈ. ಮಹೇಂದ್ರನ್ ಸರ್ ತುಂಬ ಸೀನಿಯರ್. ಎಲ್ಲರೂ ಅವ್ರನ್ನ ಒಂದುಗೂಡಿಸಿ ಶೂಟಿಂಗ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಆಗಿತ್ತು. ಆ್ಯಂಡ್ ಒಂದು ಹಳ್ಳಿಲಿ ಶೂಟಿಂಗ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈಸ್ ಲೈಕ್ ಯಾವಾಗ ಎಷ್ಟೇ ನಾವು ಲೈಕ್ ಶೂಟಿಂಗ್ ಟೈಮಲ್ಲಿ ಏನಾದರೂ ತಪ್ಪುಗಳು ಮಾಡಿದ್ರು ತುಂಬ ಕರೆಕ್ಷನ್ ಮಾಡಿಸಿ ಯಾವಾಗಲೂ ಬೇಜಾರು ಮಾಡ್ಕೊಳ್ದೆ ನಮಗೆಲ್ಲ ಸಮಾಧಾನವಾಗಿ ಹೇಳ್ಕೊಡ್ತಾ ಇದ್ರು. ಯಾವುದಾದ್ರೂ ಜಾಸ್ತಿಯಾಗಿ ಎದುರಿಗೆ ಡೈರೆಕ್ಟರ್ ನಿಂತಿದ್ದಾರೆ, ಅದಕ್ಕೆ ಹೇಳ್ತಾರೆ ನೋಡಿ, ಎಷ್ಟು ಒಳ್ಳೇದು ಹೇಳ್ತಾರೆ. ಓ, ಹಾಗಿದ್ರೆ ಭಯ, ಎದುರುಗಡೆ ಕೂತಿದ್ದಾರೆ, ಏನು ಹೇಳಿದ್ರೆ ಏನು ಮಾಡಿಬಿಡ್ತಾರೆ? ಹಾಗೇನಿಲ್ಲಪ್ಪ. ಐ ಹ್ಯಾವ್ ಗುಡ್ ಒಪಿನಿಯನ್ ಆನ್ ಹಿಮ್ ಆ್ಯಂಡ್ ಡೈರೆಕ್ಟರ್. ಸೆಟ್ಟಲ್ಲಿ ನೀವು ತುಂಬ ತರಲೆ ಮಾಡಿದ್ದೀರಾ. ನೀವು ಜಾಸ್ತಿ ಇಬ್ಬರಲ್ಲಿ ಬೈಸ್ಕೊಂಡಿದ್ಯಾರು ಡೈರೆಕ್ಟರ್ ಹತ್ರ? ಇವರಂತೂ ಬಯಸ್ಕೊಂಡಿರಲ್ಲ. ಇವ್ರು ತಪ್ಪು ಮಾಡಿದ್ರು ಭಯಲ್ಲ. ಆ್ಯಕ್ಚುಲಿ ತಪ್ಪು ಮಾಡಿಲ್ಲ, ಹಿಂಗೆ ಬೈತಾರೆ. ಭಯಲ್ಲ, ನನಗೆ ಬೈದಿರ್ತಾರೆ. ದೂರದಿಂದ ಬಂದಿನಲ್ಲಮ್ಮ, 15,000 ಕಿಲೋಮೀಟರ್. ಒಂದು ಸೆಂಟಿಮೆಂಟಲ್ ಟಚ್ ಇರುತ್ತೆ ಅಲ್ಲಿ. ಓ, ತುಂಬ ದೂರ, ರವಿ ತುಂಬ ದೂರದಿಂದ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಬೈಯೋದು ಕಡಿಮೆ ಸ್ವಲ್ಪ ನಮಗೆ. ನನಗೂ ಬೈದಿಲ್ಲ ಆ್ಯಕ್ಚುಲಿ, ಸುಮ್ಮನೆ ಹೇಳಿದ್ದು. ಬಟ್ ಗೊಂಡ್ಕೊಂಡಿರ್ತಾರೆ ಅಯ್ಯೋ ಅಂತ. ಎಷ್ಟು ಚೆನ್ನಾಗಿ ಬೆಂಗಳೂರು ಕನ್ನಡನ ಮಾತಾಡ್ತಿದ್ದೀರಾ. ಎಷ್ಟು ವರ್ಷ ಆಯಿತು ನೀವು ಬೆಂಗಳೂರಿಗೆ ಬಂದು? ಅದೇ ನಾನು ಹೇಳಿದೆ ಆ್ಯಕ್ಚುಲಿ, ಆವಾಗಲೇ ಹೇಳಬೇಕಾದ್ರೆ ಕಟ್ಟಾಗ್ಬಿಡ್ತದ್ದು. ನಾನೇನೋ ಹೇಳ್ತಾ ಇದ್ದೆ. ನಾನು ಮಾನಸ ಸರೋವರ ಆದಮೇಲೆ ನನಗೆ ಅದು ಟೂ ಮಂತ್ಸ್ ಗ್ಯಾಪ್ ಇತ್ತು. ಸುನೀಲ್ ಪುನಾವಿಕ್ ಸರ್ ಅವ್ರು ಹೇಳಿದ್ದು ಆ್ಯಕ್ಟಿಂಗ್ ಎಲ್ಲ ಕಲ್ತ್ಕೊಂಬಿಡಮ್ಮ, ಸ್ವಲ್ಪ ಬರುತ್ತೆ ಬಟ್ ಇನ್ನೂ ಇಂಪ್ರೂವ್ ಆಗಬೇಕು ಅಂತ. ಆ
ಟೈಮಲ್ಲಿ ನನಗೇನಂದರೆ ಸ್ವಲ್ಪ ಭಯ, ಏನಕ್ಕೆ ಅಂದರೆ ನನಗೆ ಕನ್ನಡ ಇಷ್ಟೊಂದು ಫಾಸ್ಟಾಗಿ ಅಥವಾ ಇಷ್ಟು ಚೆನ್ನಾಗಿ ಮಾತಾಡ್ತಾನೆ ಇರಲಿಲ್ಲ. ನನಗೆ ಉತ್ತರ ಕರ್ನಾಟಕ ಭಾಷೆನೇ ಜಾಸ್ತಿ ಬರೋದು, ಅಥವಾ ಮಾತಾಡ್ತಾ ಮಾತಾಡ್ತಾ ತೊದಲ್ತಾ ಇದ್ದೆ. ಒಂದೊಂದ್ಸತಿ ನಾನು ಮಾತಾಡೋಕ್ಕೆ ಹೋಗ್ತಾ ಇರಲಿಲ್ಲ ಜಾಸ್ತಿ, ಯಾಕಂದರೆ ಏನಾದರೂ ಕಂಡಿಡ್ಬಿಡ್ತಾರೆ, ತಪ್ಪುಗಳು ಕಂಡಿಡ್ಬಿಡ್ತಾರೆ ಅಂತ. ಸೊ ಆ ಟೈಮಲ್ಲಿ ಆ್ಯಕ್ಟಿಂಗ್ ಕ್ಲಾಸಿಗೆ ಹೋದಾಗ ಇವರು ಉಷಾ ಭಂಡಾರಿ ಅವರು ನನಗೆ ಸ್ವಲ್ಪ ಒನ್ ಮಂತ್ ಟ್ರೈನ್ ಮಾಡಿದ್ರು. ಏನು ಬ್ಯಾಂಗ್ಳೂರು ಕನ್ನಡ ಹೇಳ್ಕೊಟ್ರೆ ಬ್ಯಾಂಗ್ಳೂರು ಕನ್ನಡನೂ ಅಂದರೆ ಅಲ್ಲಿ ಹೋದ್ಮೇಲೆ ಎಲ್ಲ ಆರ್ಟಿಸ್ಟು ಅವರೆಲ್ಲ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವ್ರ ಜೊತೆ ಎಲ್ಲ ಕನ್ನಡ ಮಾತಾಡಿ 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 ಆ್ಯಂಡ್ ಟ್ರಾವ್ಲಿಂಗ್ ಅಥವಾ ಎಲ್ಲರೂ ಕ್ಯಾಬಲ್ಲಿ ಹೋಗ್ತಾ ಕ್ಯಾಬ್ ಡ್ರೈವರ್ ಜೊತೆ ಎಲ್ಲ ಕನ್ನಡ ಮಾತಾಡಿ ಅವ್ರು ಯಾವ ಥರ ಮಾತಾಡ್ತಾರೆ ಅಥವಾ ಯಾರಾದರೂ ಮಾತಾಡ್ತಾ ಇದ್ದರೆ ಅವ್ರನ್ನ ನೋಟಿಸ್ ಮಾಡಿ 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 ನಾನು ಈ ಥರ ಕಲ್ತ್ಕೊಂಡೆ ಕನ್ನಡನಲ್ಲ ಬ್ಯಾಂಗ್ಳೂರು ಬ್ಯಾಂಗ್ಳೂರು ಕನ್ನಡ. ಕರೆಕ್ಟಾಗಿ ಹೇಳಿದ್ರು ಅವ್ರು, ಬ್ಯಾಂಗ್ಳೂರು ಕನ್ನಡ. ಇವಾಗ ಇಬ್ಬರು ಸೀನಲ್ಲಿ ಇವಾಗ ಮೂವಿನಲ್ಲಿ ರೊಮ್ಯಾಂಟಿಕ್ ಸೀನ್ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಆ ಸೀನ್ ಮಾಡುವಾಗ ಏನಾದರೂ ನಾನು ಹೇಳಬೇಕು ಆ್ಯಕ್ಚುಲಿ, ಐ ಥಿಂಕ್ ಈ ಸಾಂಗಲ್ಲ, ಇನ್ನೂ ಒಂದು ಅದರ ಸಾಂಗ್ ಇದೆ. ಆ ಸಾಂಗಲ್ಲಿ ಪಾಪ ಇವರು like are you okay, like he used to feel so shy. I was like, it's okay, I'm fine, no problem, you can hold my hand, you can do ಅಂತ. ಆದ್ರೂ ಮಾಡ್ತಾನೆ ಡೈರೆಕ್ಟ್ ಬರ್ತಾ ಇಲ್ಲ, ಅದು ಬರ್ತಾ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಒಂದು 2-3 ಸತಿ ಒಂದೊಂದು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಟೇಕಪ್ ಹಾಕೋಕ್ಕೆ ತಗೊಳ್ತು. ಸ್ವಲ್ಪ ಸೈಕಲ್ ಹೊಡೆದ್ವಿ ಅಲ್ಲಿ, ಸೈಕಲ್ ಹೊಡೆದೆ. ಇವರಿಗೆ ಒಂಥರ ಶೈ, ಅಯ್ಯೋ ಹಿಂಗೆಲ್ಲ ಮಾಡ್ಬೇಕಾ ಅಂತ. ನಾನು ಏನು ಮಾಡೋದು, ವಾಟ್ ಟು ಡು ನಾನು ಪ್ರೊಫೆಷನ್ ಸ್ಟಿಲ್ ಅದೇ ಹೇಳ್ತೀನಿ, ಆ್ಯಕ್ಟಿಂಗ್ ಅಂತಾರಲ್ಲ, ದಟ್ಸ್ ವಾಟ್ ಆ್ಯಕ್ಟಿಂಗ್ ಇಸ್ ಕಾಲ್ಡ್. ಸೊ ಶಿ ಇಸ್ ಪ್ರೊಫೆಷನಲ್ ಅವರು. ಕಷ್ಟ ಆಗಿರೋ ಸೀನ್ ಯಾವುದು? ನಾನು ಹೇಳ್ತೀನಿ ಆ್ಯಕ್ಚುಲಿ ಆಮೇಲೆ ಸೇಮ್ ಎವ್ರಿಥಿಂಗ್. ಓಕೆ, ನನಗೆಲ್ಲ ಈಸಿ ಇತ್ತದು. ನನಗೇನಂದರೆ ಬೆಳಗ್ಗೆ ಎದ್ದೆ, ಅರ್ಲಿ ಮಾರ್ನಿಂಗ್ ದೇ ಟೋಲ್ಡ್ ಮಿ ಯು ಹ್ಯಾವ್ ಅ ಶಾಟ್. ಓಕೆ ಫೈನ್ ಅಂತ ನಾನು ರೆಡಿ ಆದೆ. ರೆಡಿ ಆದಮೇಲೆ ಡೈರೆಕ್ಟ್ ಕರ್ಕೊಂಡು ಹೋಗಿದ್ದು ಬಾವಿಗೆ. ನನಗೆ ಈ ಥರ ಎಲ್ಲ ಒಂದು ಸ್ವಲ್ಪ ಅಡ್ವೆಂಚರಸ್ ಏನಾದರೂ ಇದ್ದರೆ ನಂಗೆ ತುಂಬ ಇಷ್ಟ. ಇವಾಗ ನಮ್ದು ಹಳೆ ಮೂವಿಲೂ ಒಂದು ಸೀನ್ ಬ್ರಿಡ್ಜ್ ಮೇಲೆ ಕೂರಿಸ್ಬಿಟ್ಟಿದ್ರು ನನಗೆ. ಎಲ್ಲರೂ ಹೇಳ್ತಾರೆ ಬ್ರಿಡ್ಜ್ ಮೇಲೆ ಹೆಂಗೆ ಕೂತ್ಕೊಂಡಿದ್ದು, ನಾನು ಆರಾಮಾಗಿ ಕೂತ್ಕೊಂಡೆ ಅಂತ. ಸೊ ಆ ಥರ ಇದೂ ನನಗೆ ಬಾವಿ ಹತ್ರ ಕರ್ಕೊಂಡು ಹೋಗಿ, ನಾನೇನೋ ಎಲ್ಲೇ ಇರ್ಬೋದೇನೋ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೀನಿ. ಡೈರೆಕ್ಟ್ರು ಮತ್ತು ಕೋ ಡೈರೆಕ್ಟ್ರ್ ಎಲ್ಲ ಬಂದುಬಿಟ್ಟು ನಾನು, ಮೇಡಮ್ ಇವಾಗ ನೀವು ಹಿಂಗೆ ಓಡ್ ಬರ್ತೀರಾ, ಇಲ್ಲಿಂದ ಜಂಪ್ ಮಾಡ್ಬಿಡ್ತೀರಾ ಬಾವಿಗೆ ಅಂತ. ಇಟ್ಸ್ ಅ ಮ್ಯಾಸಿವ್ ಬಾವಿ. ಬಾವಿ ಅದು, ಬಾವಿ ಅಂದರೆ ಚಿಕ್ಕ ಬಾವಿ, ದೊಡ್ಡ ಲೇಕೆ ಇದ್ದಂಗಿದೆ, ದೊಡ್ಡ ಬಾವಿ ಇದೆ. ಹಳ್ಳಿಗೆಲ್ಲ ದೊಡ್ಡ ಊರಿದ ಬಾವಿ ಇರುತ್ತೆ, ಅಷ್ಟು ದೊಡ್ಡ ಬಾವಿ. ಆಮೇಲೆ ಅದು ನೋಡಿದ್ರೆ ನಾನು ಕಾಣಿಸ್ತಾನೆ, ನಂಗೆ ಬೆಂಡ್ ಆದರೆ ಇನ್ನೂ ಫುಲ್ ಬೆಂಡ್ ಆಗ ಅಷ್ಟು ಡೀಪ್ ಇರೋ ಬಾವಿ ಅದು. ಅಲ್ಲಿ ಇಲ್ಲಿ ಎಲ್ಲ ಕೆಸರು ಗೊತ್ತಿರುತ್ತಲ್ಲ ಯಾವ ಥರ ಇರುತ್ತೆ ಅಂತ. ಸರ್ ನೋಡಿ ಸರ್, ಒಳಗಡೆ ಏನಾದರೂ ಇದ್ದ ಹಾವೆಲ್ಲ ಇದು ನಂಗೆ ಕಚ್ಚಿದ್ರೆ ಏನು ಮಾಡೋದು ಅಂತ. ಅವರು ಇಲ್ಲ ನಂಗೆ ಸ್ವಿಮ್ಮಿಂಗ್ ಬರುತ್ತೆ. ಅವ್ರೇನು ಅಂದ್ಕೊಂಡಿದ್ರು ನಾನು ಮಾಡಲ್ಲ, ಏನೋ ಇಲ್ಲ ಅಂತಾರೆ. ನಾನು ಸರ್ ನಾನು ಜಿಗಿತೀನಿ ಅಂತ ಹೇಳಿದೆ. ಆಮೇಲೆ ಹೋಗಿ ಜಂಪ್ ಮಾಡಿ ಇಟ್ ವಾಸ್ ಆಲ್ ಫನ್. ಬಟ್ ಜಂಪ್ ಮಾಡಿದ್ಮೇಲೆ ಗೊತ್ತಾಯಿತು ತುಂಬ ಅಂದರೆ ತುಂಬ ಕೋಲ್ಡ್ ವಾಟರ್ ಇದೆ ಅಂತ. ಗೊತ್ತೇ ಇರಲಿಲ್ಲ, ಐ ನೆವರ್ ಎಕ್ಸ್ಪೀರಿಯನ್ಸ್ಡ್ ಅಲ್ವಾ. ಕ್ರೇಜಿ ಒಳಗಡೆ ಜಂಪ್ ಆದಮೇಲೆ ಐ ಸ್ಟಾರ್ಟೆಡ್ ಶಿವರಿಂಗ್ ಲೈಕ್ ಹೆಲ್. ಅದಾದ್ಮೇಲೆ ಸರಿಗೆ ಹಿಂಗೆ ಕೈ ಮಾಡಕ್ಕೆ ಸಾಧ್ಮೇಲೆ ಪ್ಲೀಸ್ ಕರೀರಿ ಅಂತ ಇಮ್ಮಿಡಿಯೇಟ್ ಮಾಡಿದ್ದು. ಅದು ಬೇರೆಯವ್ರು ಇದ್ದಿದ್ರೆ ಡೆಫಿನೆಟ್ಲಿ ಅದು ತುಂಬ ಡಿಫಿಕಲ್ಟ್ ಆಗಿರೋದು. ನಾನೇನೋ ಸೈಕ್ ಅಂತ ಜಂಪ್ ಮಾಡಿದೆ. ಪ್ರೊಫೆಷನಲ್ ಸಿಂಗಲ್ ಟೇಕ್ ಆರ್ಟಿಸ್ಟ್. ನಿಮಗೆ ಯಾವ ಸೀನು ಕಷ್ಟ ಅಂತ ಫೀಲ್ ಮಾಡಿದ್ರೆ? ಯಾವ್ದು ಕಷ್ಟ ಆಯಿತು? ಇದು ಅಲ್ಲಿ ಬ್ರಿಡ್ಜಲ್ಲೂ ಹೋಗಿದ್ವಲ್ಲ, 10 ನಿಮಿಷ ಬ್ರಿಡ್ಜ್ ಆ್ಯಕ್ಚುಲಿ ಎಸ್, ದಟ್ ವಾಸ್ ರಿಯಲಿ. ನಾನು ಈಗ ಹೇಳಬಾರ್ದು ಆ್ಯಕ್ಚುಲಿ, ಇಟ್ಸ್ ಇಲ್ಲೀಗಲಿ ನಾವು ಒಂಥರ ಹೋಗಿ ಮಾಡ್ಕೊಂಡು ಬಂದಿದ್ದು ಶೂಟ್ ಅದು. ಸೊ ನೀವು ಮಧ್ಯ ಕೆಳಗಡೆ ನೋಡಿದರೆ ಒಂದು 50 ಮೀಟರ್ ಡೀಪ್ ಇದೆ ಆ್ಯಂಡ್ ರೈಲ್ವೆ ಟ್ರ್ಯಾಕು ಕಂಬಿ ಮತ್ತೆ ಗ್ಯಾಪು. ಸೊ ಸದ್ಯ ನಾವು ಒಂದು ಸ್ವಲ್ಪ ದಪ್ಪ ಇದ್ವಿ, ತೆಳ್ಳಗಿದ್ದು ಬಿದ್ದರೆ ಸೀದಾ ಕೆಳಗೆ ಹೋಗಿ ನೀರಲ್ಲಿ ಕೆಳಗೆ 10 ನಿಮಿಷ ಟೈಮು. 10 ನಿಮಿಷ ಆದಮೇಲೆ ಟ್ರೈನ್ ಬರುತ್ತೆ. ಅಲ್ಲಿ ಏನಾದರೂ ನೀವು ಅಲ್ಲಿ ಸಿಕ್ಕಾಕೊಂಡಿದ್ರೆ ಟ್ರೈನ್ ಹೋಗ್ಬಿಡು. 10 ನಿಮಿಷ ಅದರಲ್ಲಿ ಯು ಕ್ಯಾನ್ ಸಿ ಇನ್ ದ ಸಾಂಗ್ ಶೂಟಿಂಗ್ ಆಲ್ಮೋಸ್ಟ್ ಒಂದು 4-5 ಶಾರ್ಟ್ಸ್ ತೊಗೊಂಡಿದ್ದಾರೆ, 4 ಸೀನ್ಸ್ ತೊಗೊಂಡ್ರು ಡ್ರೋನಲ್ಲಿ. ಅದರಲ್ಲಿ ನಾವು ಎಷ್ಟು ಭಯ ಪಟ್ಕೊಂಡು ಹೋಗ್ತಾ ಇರೋದು. ಗ್ರೀಸ್ ಹೇಳಿದ್ವಲ್ಲ, ಗ್ರೀಸ್ ಬೆಟ್ಟ ಎಲ್ಲ ಇಳ್ಕೊಂಡು ಮಣ್ ರೋಡಲ್ಲೆಲ್ಲ ಓಡಾಡ್ಕೊಂಡು ಅಲ್ಲಿಂದ ಇಳಿದು
ನೋಡ್ತೀವಿ, ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ, ಈ ಕಳ್ಳರು ವೆಯ್ಟ್ ಮಾಡ್ತಾ ಇದ್ದಾರಲ್ಲ ಆ ಥರ. ಅಲ್ಲಿ ಅವ್ರು ನಮ್ಮ ಡ್ರೈವರ್ ಬೇರೆ ಹೇಳ್ತಾ ಇದ್ರಲ್ಲಿ ಕಾಳಿಂಗ ಸರ್ವ ಬೇರೆ ಇದೆ ಅಲ್ಲಿ. ಹೆಂಗೆ ಹೇಳ್ತಾರೆ, ವೆಯ್ಟ್ ಮಾಡಿ ಅಂತ. ಆ್ಯಕ್ಚುಲಿ ಹಾವು ನೋಡಿದ್ವಿ ನಾವು, ಕಾಫಿ ಗಿಡಲ್ಲಿ ಇತ್ತು ಒಂದು ಹಾವು. ಆ್ಯಕ್ಚುಲಿ ಕಾಫಿ ತೋಟದ ಮಧ್ಯೆ ಹೋಗಿದ್ವಿ ನಾವು. ಸಿಗ್ನಲ್ ಬಂತು, ಸಿಗ್ನಲ್ ಬಂದು 10 ನಿಮಿಷ ಎಲ್ಲರೂ ಪ್ರಿಪೇರ್ ಆಗಿಬಿಟ್ಟಿದ್ವಿ ನಾವು, ಹೋಗಿ ಇದೇ ಮಾಡೋಣ, ಹಂಗೆ ಮಾಡೋಣ, ಅಲ್ಲಿ ಹೋಗಿ ನಿಂತ್ಕೊಳ್ಳೋಣ, ಹಿಂಗೆ ಮಾಡೋಣ. ವಿ ವೆಂಟ್, ವಿ ಲಿಟ್ರಲಿ ಫಿನಿಶ್ ಎವ್ರಿಥಿಂಗ್ ವಾಟ್ ಆಲ್ ವಿ ಹ್ಯಾವ್ ಥಾಟ್. ಓಕೆ, ನಾನು ಅಲ್ಲಿಂದ ಓಡಿ ಬರ್ತೀನಿ, ನೀವು ಇಲ್ಲಿಂದ ಓಡಿ ಬನ್ನಿ, ಅಲ್ಲಿಂದ ಹಗ್ ಮಾಡೋಣ, ಓಕೆ ನಿಂತ್ಕೊಂಡು ಸ್ವಲ್ಪ ಮಾತಾಡೋಣ ಅಂತ 10 ನಿಮಿಷ ಮುಗಿಸ್ಕೊಂಡು ಮತ್ತೆ ಓಡಿ ಬಂದಿದ್ದು. ಸೊ ದ್ಯಾಟ್ ವಾಸ್ ಲೈಕ್ ಕೆಳಗಡೆ ನೋಡಿದ್ರೆ ಅಷ್ಟೇ ಹಂಗೆ ಪ್ಯಾಂಟ್ ಒದ್ದೆ ಆಗ್ಬಿಡ್ಬೇಕು ಹಂಗಿತ್ತಲ್ಲಿ. ಅಷ್ಟು ಒಳಗಡೆ. ಆಮೇಲೆ ಟ್ರೈನ್ ಎಲ್ಲೋ ಬರ್ತಿದೆ, ಅದೊಂದು ಸ್ವಲ್ಪ ಶೇಕ್, ನಂಗೆ ಗೊತ್ತಾಗ್ತಿತ್ತು ಅದು ವೈಬ್ರೇಷನ್ ಇರುತ್ತಲ್ಲ, ಆ ಥರ ವೈಬ್ರೇಟ್ ಆಗ್ತಾ ಇತ್ತು. ಬಟ್ ರಿಸ್ಕ್ ತಗೊಂಡು ಚೆನ್ನಾಗಿ ಬಂದಿದೆ ಶಾರ್ಟ್ ಆ್ಯಕ್ಚುಲಿ ನೋಡಿರೋದು. ವೆರಿ ನೈಸ್. ಕಷ್ಟಪಟ್ಟಿರೋದಕ್ಕೂ ಒಳ್ಳೆಯ ನೀವು ಹಿಂದೆ ಮಾಡಿರೋ 4 ಸಿನಿಮಾಗೂ ಈ ಸಿನಿಮಾದಲ್ಲಿರೋ ನಿಮ್ಮ ಪಾತ್ರಗೂ ಎಷ್ಟು ಮುಖ್ಯ ಅನ್ಸುತ್ತೆ? ಐ ಥಿಂಕ್ ಒಂದು ಸ್ವಲ್ಪ ಸೀರಿಯಸ್ನೆಸ್ ಜಾಸ್ತಿ ಇದೆ ಅನ್ಸುತ್ತೆ ಇದರಲ್ಲಿ. ಅಫ್ಕೋರ್ಸ್ ಮರ್ಡರ್ ಮಿಷನ್ ಅಂತ ರಿವೀಲ್ ಮಾಡಿಬಿಟ್ಟಿದ್ದಾರೆ ಡೈರೆಕ್ಟ್ರು. ಹಾಗಿರೋದ್ರಿಂದ ಎಸ್, ತುಂಬ ಕಡೆ ಸೀರಿಯಸ್ನೆಸ್ ಇದೆ. ಆ್ಯಂಡ್ ಇವ್ರ ಪಕ್ಕಕ್ಕಿದ್ರೆ ಇನ್ನೂ ಸೀರಿಯಸ್ ಜಾಸ್ತಿ ಆಗ್ಬಿಡ್ತಾ ಇದೀವಿ ನಾವು. ಹೌದಾ? ಸೊ ದಟ್ಸ್ ದ ಡಿಫ್ರೆನ್ಸ್ ಆ್ಯಕ್ಚುಲಿ ಹಳೆ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ. ಆ್ಯಂಡ್ ಹಳ್ಳಿ ವಾತಾವರಣದ ಕ್ಯಾರೆಕ್ಟರ್. ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಯಾವ ಪಾತ್ರಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಯಾವ ಥರ ಪಾತ್ರಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀರಾ? ನೆಕ್ಸ್ಟ್ ಪ್ರಾಜೆಕ್ಟ್ಸಲ್ಲಿ ನನಗೆ ಚಾಲೆಂಜಿಂಗ್ ಥರ ಅಥವಾ ಆ್ಯಕ್ಟಿಂಗಲ್ಲಿ ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಸಿಕ್ಕರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಈವನ್ ಬಬ್ಲಿ ಕ್ಯಾರೆಕ್ಟರ್ಸ್ ಆಲ್ಸೋ ನಂಗೆ ತುಂಬ ಇಷ್ಟ. ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಇಟ್ ಡಿಪೆಂಡ್ಸ್ ಆನ್ ದ ಡೈರೆಕ್ಟರ್ ಆ್ಯಕ್ಚುಲಿ. ಅವ್ರು ನನ್ನನ್ನು ಯಾವ ಥರ ಯೂಸ್ ಮಾಡ್ಕೊಳ್ತಾರೆ, ಯಾವ ಥರ ನನಗೆ ಹೋಲ್ಡ್ ಮಾಡ್ತಾರೆ ಅಂತ. ಯಾವ ಕ್ಯಾರೆಕ್ಟರ್ ಇಷ್ಟ, ನನಗೆ ಎಲ್ಲ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ. ಸೊ ನಾನು ಚಿಕ್ಕವನಿದ್ದಾಗಿಂದನೂ ಪೊಲೀಸ್ ಆಗಬೇಕಂತ ಆಸೆ ಇತ್ತು ನನಗೆ. ಪೊಲೀಸು ಇಲ್ಲ ಮಿಲ್ಟ್ರಿ ಹೋಗ್ಬೇಕಿಲ್ಲ ಪೊಲೀಸ್ ಆಗ್ಬೇಕು ಅಂದ್ಕೊಳ್ತಿದ್ದೆ. ಸೊ ವಿಧಿ ನಾನು ಅಲ್ಲಿ ಕರ್ಕೊಂಡು ಹೋಗಲಿಲ್ಲ, ಎಲ್ಲೆಲ್ಲೋ ಸುತ್ತಾಡಿಸಿ ಎಲ್ಲೆಲ್ಲೋ ಹೋದೆ ನಾನು. ಸೊ ಪೊಲೀಸ್ ಆಗಬೇಕು ಒಂದು ಕ್ಯಾರೆಕ್ಟ್ರು. ಲೆಟ್ಸ್ ಸಿ ಸಿಗುತ್ತಾ ಇಲ್ಲೋ ಮಾಡಿದ್ದೀನಿ ನೋಡಿ, ಇವ್ರಿಗೆ ಚಾನ್ಸಸ್ ಇದೆ. ಗಾಡಿ ತೆಗಿಬೇಕಾಗುತ್ತೆ ಅನ್ಸುತ್ತೆ ಅವಾಗ. ಖಂಡಿತ ಆರ್ಟಿಸ್ಟ್ ಅಂದಮೇಲೆ ಎಲ್ಲ ಕ್ಯಾರೆಕ್ಟರ್ಗಳು ಸಿಗುತ್ತೆ. ಸಿಗಲಿ ನಿಮಗೂ ಕೂಡ. ನಿಮ್ಮ ಸಿನಿಮಾ ಬಗ್ಗೆ ಆಡಿಯನ್ಸಿಗೆ ಏನು ಹೇಳ್ತೀರಾ? ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ ಒಂದು ಸಿನಿಮಾ. ಚಿಕ್ಕ ಪ್ರಯತ್ನ, ಅಲ್ಲಿ ಇಲ್ಲಿ ತಪ್ಪಾದಲ್ಲಿ ಹೊಟ್ಟೆ ಎಲ್ಲ ಹಾಕ್ಕೊಂಡು ಒಂದೆರಡು ಒಳ್ಳೆ ಮಾತಾಡಿ ಸ್ಪ್ರೆಡ್ ಮಾಡಿ ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಥಿಯೇಟ್ರಿಗೆ ಹೋಗಿ ನೋಡಿ ದಯವಿಟ್ಟು. ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.